ಏನು ಮಾಡೋಣ, ಬೇಜಾರಾಗ್ತೈತೆ. ಇವ ಆಂಟಿ ನಾನು ಮಾತಾಡಿಸ್ಕೊಬತ್ತೀನಿ ಹೋಗಿ. ಸೌಭಾಗ್ಯ ಆಂಟಿನೇ ಮಾತಾಡಿಸ್ತೀನಿ, ಇನ್ನೇನು ಮಾಡೋಣ ಅಂತ. ಯಾರು ಮಾತಾಡ್ಸಲ್ಲ ಇಲ್ಲಿ. ಯಾರು ಮಂತಕ್ಕೆ ಹೋಗಕ್ಕೆ ಬೇಜಾರ. ಎಲ್ಲಿಗೆ ಹೋಗೋಣ? ಆ ಭೂಮಿನೂ ಮಾತಾಡ್ಸಲ್ಲ, ಅವಳು ಸೊಪ್ಪಿನೂ ಮಾತಾಡ್ಸಲ್ಲ, ಯಾರು ಮಾತಾಡ್ಸಲ್ಲ. ನೀನು ಇಲ್ಲೇ ಹೋಗ್ತೀನಿ, ಇಲ್ಲೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಮಧ್ಯಾಹ್ನ ಟೈಮು ಬೇಜಾರು. ಯಾಕಂದರೆ ಯಾರು ಇರಲ್ಲ ನೋಡು, ಬೇಜಾರದಂಗಾಗುತ್ತೆ. ಯಾಕಂಟಿ ಹಂಗೆ ಕುತ್ಕೊಂಡಿದ್ಯಾ? ಕಣಮ್ಮ, ಹಿಂಗೆ ಸುಮ್ಮನೆ ಕುತ್ಕೊಂಡು ಏನು ಮಾಡೋಣ, ಬೇಜಾರು. ಅದಕ್ಕೇನೆ ನಾನು ಕುಕ್ಕಣ್ಣ ಮುಡುಗಿ ಸಣ್ಣದಾದ ಮನೆ ಕೇಳಿತ್ತು, ದೊಡ್ಡದು ಸ್ಕೂಲ್ಗೆ ಹೋಗಿತ್ತು. ಅದಕ್ಕೆ ಅತ್ತ ಸುಮ್ಮನೆ ಹಿಂಗೆ ಕುಕ್ಕೊಂಡಿದ್ದೆ. ಇನ್ನೇನು ಮಾಡೋಣ, ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗಿತ್ತು, ಅದಕ್ಕೆ ಹಿಂಗೆ ಸುಮ್ಮನೆ ಕುಕ್ಕೊಂಡಿದ್ದೆ. ಹೌದೇನು? ನಾನು ಸುಮ್ಮನೆ ಬಂದೆ, ಅದೆಲ್ಲ ನೋಡೋಣ ಮನೆ ಹೆಂಗೆ ಇಟ್ಕೊಂಡಿದ್ದೀರಾ ಏನು ಎತ್ತ ಅಂತೇಳಿ. ಅವಾಗ ಅವ್ರು ಇರ್ಬೇಕಾದ್ರೆ ನೀಟಾಗಿ ಇಟ್ಕೊಂಡೇ ಇರಲಿಲ್ಲ. ನೀವು ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಲ್ವೇ? ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀರಾ. ನಮ್ಮ ಇನ್ನೇನು ಮನೆಯಾಗಿದ್ಮೇಲೆ ಮನೆಯಾಗದೆ ತಾನೇ ಮಾಡ್ಕೊಂಬೋದು, ಅದಕ್ಕೆ ನೀಟಾಗಿ ಇಕ್ಕೋಬೇಕು. ಇನ್ನೇನು ಮಾಡೋಣ, ನಮ್ಗಿದು ಬಿಟ್ಟರೆ ಇನ್ನೇನು ಬೇರೆ ಕೆಲಸ ಯಾವುದೂ ಇಲ್ಲ. ನಾವೆಲ್ಲ ನೀಟಾಗಿ ಇಕ್ಕೊಂತೀವಿ. ತಡಿ ನೋಡ್ಕೊಬತ್ತೀನಿ, ಒಳಗೆಲ್ಲನ ಹೋಗಿ ನೋಡ್ಕೊಬತ್ತೀನಿ. ನೋಡಿ ಇದನ್ನೆಲ್ಲ ಯಾಕೆ ಇಲ್ಲಿ ಇಕ್ಕಿದ್ದೀರಾ? ಇದೆಲ್ಲ ನಾ ಪೌಡ್ರ್ ಡಬ್ಬಿ. ಯಾತೈತೆ ಎಲ್ಲೆಲ್ಲಿ ಇಕ್ಕಿದ್ರ ಅಂತ ಎಲ್ಲ ನೋಡ್ಕೊಬತ್ತೀನಿ ತಡಿ. ನನಗೆ ಯಾರ ಮನೆನ ನೋಡ್ಬೇಕಂದ್ರೆ ತುಂಬ ಇಷ್ಟ ಆಂಟಿ. ನೋಡೋದಮ್ಮ, ಅದಕ್ಕೆ ನೋಡೋಕ್ಕೇನು ಕೊಡೋಂಗಿಲ್ಲ. ಹೋಗಿ ನೋಡೋಗಿ, ಇಲ್ಲೇ ನೋಡು. ನೋಡಿ ಇದನ್ನ ಇಲ್ಲಿ ಇಕ್ಕಿದ್ದೀರಲ್ಲೇ, ಇದು ಶೋದು. ಚೆನ್ನಾಗೈತೆ, ಇದು ಭಾಳ ಚೆನ್ನಾಗೈತೆ. ಇಲ್ಲಿ ಶೋಕೇಶ್ ಮಾಡಿಸಿದ್ದೀರಲ್ವೇ? ಶೋಕೇಶಲ್ಲಿ ಎಲ್ಲ ಗ್ಲಾಸ್ಗಳೆಲ್ಲನ ಗ್ಲಾಸ್ ಲೋಟಗಳೆಲ್ಲ ಇಟ್ಟಿದ್ದೀರಾ. ಭಾಳ ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ. ಇಲ್ಲಿ ಟೀಪಾಯಿ ಇದು ಯಾಕಂటే ಇಲ್ಲಿ ಇದನ್ನ ಇಕ್ಕಿದ್ದೀರಾ? ಇದು ಯಾವುದಿದು ಫೋಟೋ? ಅದು ಯಾವುದೋ ಹಳೇ ಫೋಟೋ ಇದ್ದಂಗೈತೆ. ಯಾರ್ದಿದು? ಹುಡುಗ್ರೆಲ್ಲನ ಆಡ್ತಾ ಕಣಮ್ಮ, ಹುಡುಗ್ರ ಇದಾವಲ್ಲ, ಯಾತಕ್ಕಿರುತ್ತೆ ಅಂತಾರೆ. ಇದು ಹಳೆ ಫೋಟೋ, ಯಾರ್ದಾರ ಅಮ್ಮ ಇರ್ದ ಯಾರ ಅಂತಪ್ಪ. ಅದೇ ಇವರು ನಮ್ಮ ಅಯ್ಯಪ್ಪ ಐತಲ್ಲ, ಅವರು ಯಾರೋ ಬೇರೆ ಯಾರ್ದ ಅಂದ್ರಪ್ಪ, ಅವ್ರು ನನಗೆ ಸರಿಯಾಗಿ ಗೊತ್ತಿಲ್ಲ ಯಾರ್ದಂತ. ಅವ್ರು ಸಣ್ಣ ಮುಂದೆ ಯಾರ್ದ ಅಂದಂಗೆ ಆಯಿತು. ಹೌದೇನು? ಸತ್ತಿರೋ ಫೋಟೋ ಇಕ್ಕೆಮಕ್ಕೆ ಹೋಗ್ಬಿಡ್ರಿ, ತೆಗ್ದು ಬಿಸಾಕ್ರಿ. ಇವನು ಯಾಕೆ ಇಕ್ಕೆಂತೀರ? ಹಿರಿಯರ್ದು ಇರ್ಬೇಕಣಮ್ಮ. ಹಿರಿಯರ ಫೋಟೋ ಇಕ್ಕೋಬೇಕು, ಹಿರಿಯರ ಆಶೀರ್ವಾದ ಅಂತ ಹೇಳವ್ರೆ. ನೀನು ಇರಬೇಕು, ಹಿರಿಯರ ಫೋಟೋ ಇದ್ರೆ ಏನಾಗಲ್ಲ ಮನೆಯಾಗಿ. ಏನಾಗಲ್ಲ ಬಿಡು, ಇದ್ರೂ ಇರ್ತವೆ. ಬೇಡ ಇಕ್ಕಬೇಡ್ರಿ ಆಂಟಿ. ನೋಡಿ ವಜ್ಜೊಂದೊಂದು ಯಾವುದೋ ಇಕ್ಕೊಂಡಿದ್ರ, ಈ ವಜ್ಜಿದೊಂದು ಇವರು ಯಾರ ಸತ್ತಿರೋರು. ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಇರಬೇಕು. ಅದೇ ಇವರು ನಿಮ್ಮ ಇವ್ರ ಮಾಮ ಐತಲ್ಲ, ಅವರ ತಮ್ಮ ಇರಬೇಕು. ಅವರೇ ಅಂತೆ ಫಸ್ಟ್ ಸತ್ತೋಗಿದ್ದು. ನಮ್ಮ ಅತ್ತೆ ಮಾತಂಗೆ ಅಂತಿದ್ಲೇಳು. ಅದಕ್ಕೇನೆ ಫಸ್ಟ್ ಇವನ್ನೆಲ್ಲ ತೆಗ್ದಾಕ್ರಿ ಆಂಟಿ. ಇದು ಚೆನ್ನಾಗಿಲ್ಲನೆಲ್ಲ ಇಲ್ಲಿ ಇಕ್ಕೆಮಕ್ಕೆ ಹೋಗ್ಬೇಡ್ರಿ. ಅಯ್ಯೋ ದೇವ್ರಿ, ಇವಳೇನೆಲ್ಲ ಹಿಂಗೆ ನೋಡ್ತಾ ಇದ್ದಾಳೆ, ತಕ್ ನೋಡ್ತಾ ಇದ್ದಾಳೆ. ಹಿಂಗೆ ನೋಡೋದು? ನಾನು ಸುಮ್ಮನೆ ಹಿಂಗೆ ನೋಡ್ಕೆ ಬರ್ತಾಳೆ ಅಂದರೆ ಎಲ್ಲದಕ್ಕೂ ಕೈ ಇಕ್ಕಿ ನೋಡ್ಕೆ ಬರ್ತಾ ಇದ್ದಾಳನ್ನೇ. ದೇವ್ರಿ, ನಮ್ಮ ಅಪ್ಪ ಏನಿಲ್ಲ. ಇವಳು ಯಾರು ನೋಡು, ಅಲ್ಲಾಡು. ನಮ್ಮ ಯಾರ ಮನೆ ಕನೆ ಹೋದ್ರೆ ಹೆಂಗೆ ಕೈ ಕನೆ ಹೆಂಗೆ ನೋಡೋ ನಮ್ಮಂಗಾಗುತ್ತೆ. ಇವಳು ಅದೇನು ಇಕ್ಕಿದ್ರ, ಇದೇನೇನು ಇಕ್ಕಿದ್ರ, ಇದೇ ಯಾಕೆ ಇಕ್ಕಿದ್ದೀರಾ ಅಂತ ಬಂದವಳೆ. ಅಲ್ಲ ನೋಡಿ, ಇವಳು ಎಂತಾಳು ಇರಬೇಡ ಆಂಟಿ. ಇದನ್ನೇನಕ್ಕೆ ಆಂಟಿ ಇಲ್ಲಿ ಇಕ್ಕಿದ್ದೀರ? ಇಲ್ಲಿ ಇಕ್ಕಬಾರ್ದು ಆಂಟಿ, ಇದನ್ನು ತೆಗ್ದಿಡಿ. ಇದನ್ನೆಲ್ಲ ಮೇಲೆಲ್ಲ ಸ್ಟೋರೇಜ್ ರೂಮ್ಗೆ ಎಲ್ಲಾದರೂ ಹಾಕ್ಬಿಡ್ರಿ. ಇದನ್ನ ಯಾಕೆ ಇಕ್ಕಿದ್ದೀರಾ ಇಲ್ಲಿ? ಹಾಲ್ನಾಗ ಬಂದಿದ್ದ ತಕ್ಷಣ ನಿನ್ನ ಇಲ್ಲಿ ಇಕ್ಬಾರ್ದು ಆಂಟಿ. ಏನಮ್ಮ ಅಪ್ಪಿಕ್ಕೆ ಎತ್ಕಣಮ್ಮ ಎಲ್ಲನ. ನಮ್ಮ ಅಪ್ಪಿಕ್ಕಿರೋದನ್ನ ನಾನು ಯಾತು ತೆಗ್ದಾಕಲ್ಲ. ಆ ಅಪ್ಪನೇ ಅದು ಬೇಕು ಅಲ್ಲಿರಬೇಕು ಅಂತೇಳಿ ಇಕ್ಕೈತೆ. ಏನೋ ಅವ್ರವ್ರದ್ದು ಇದು. ಅವ್ರಿಗೇನು ಬೇಕು ಅದನ್ನು ಅಲ್ಲಿ ಇಕ್ಕೆಂಬ್ತಾರೆ ಬಿಡು. ಇಲ್ಲ ಆಂಟಿ, ಫಸ್ಟ್ ಇಲ್ಲಿ ಹೊಡಿಲಿ, ಅದು ಸತ್ತಿರೋ ಫೋಟೋಗಳಿದಾವಲ್ಲ ಅವನ್ನ ತೆಗ್ದಾಕ್ರಿ. ಆಮೇಲೆ ಅಲ್ಲಿ ಹಿಂದೆಗಡೆ ಇರೋ ಅವನ್ನೆಲ್ಲ ಇವನ್ನೆಲ್ಲ ಇಲ್ಲಿ ಇಕ್ಕೋಬೇಕು, ಹೋಗ್ಬೇಡ್ರಿ. ಇಲ್ಲ ಕಡಮ್ಮ, ಅದು ಅಲ್ಲೇ ಇರಲಿ. ಬಾಯಿಲಿ ಇತ್ಲಾಗೆ ನಡೀರಿ, ಎಲ್ಲ ನೋಡ್ತೀನಿ. ಎಲ್ಲ ಹಿಂಗೆ ಜೋಡಿಸಿದ್ದೀರಾ ಏನು, ಇನ್ನು ರೂಮಲ್ಲೆಲ್ಲ ಹಿಂಗೆ ಇಟ್ಕೊಂಡಿದ್ದೀರಾ, ಪಾತ್ರೆ ಸಾಮಾನುಗಳೆಲ್ಲ ಹಿಂಗೆ ತಿಂದಿದ್ದೀರಾ ಅಂತ ನೋಡ್ತೀನಿ. ತಡೀರಿ ಒಂದು 5 ನಿಮಿಷ. ಯಾವುದಿದು? ಅಯ್ಯೋ ದೇವರೆಲ್ಲ ತಗ್ ನೋಡುತ್ತೆ. ಆಮೇಲೆ ಎಲ್ಲ ಸಪ್ಪ ಸ್ವಾಮಿ ಯಾತನ ಹೋದ್ರೆ ಹೇಳತ್ತ. ನೋಡಬಾರ್ದು. ಏನು ಸುಮ್ಮ ತಗ್ ನೋಡ್ತಾಳೆ. ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಚೆನ್ನಾಗಿ ಜೋಡಿಸಿದ್ದೀರಾ, ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಎಲ್ಲನ. ನೋಡಿನಲ್ಲ ಪಾತ್ರೆ ಸಾಮಾನುಗಳು ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀರಾ. ಎಲ್ಲ ಅವ್ರು ತಗೊಂಡಿರೋವಲ್ವೇ ಪಾತ್ರೆ ಸಾಮಾನುಗಳು ಎಲ್ಲನೂ. ಇದಾವಮ್ಮ ಅವರವು ಬಟ್ಟೆ ಪಾತ್ರೆ ಸಾಮಾನುಗಳು ಎಲ್ಲ ಇದಾವೆ. ಅಯ್ಯಪ್ಪ ಅವ್ರು ಬಂದು ಕೇಳಿರೆ ಬಟ್ಟೆಗಳೆಲ್ಲ ನಾವ್ರವ ಕೊಡು ಅಂತ ಹೇಳೈತಿ. ಅವ್ರಿನ್ನ ಬಂದು ಹೆಂಗೆ ಕೇಳಿಲ್ಲ. ಚೆನ್ನಾಗಿ ಇಟ್ಕೊಂಡಿದ್ದೀರಾ ಮನೆ ಮಾತ್ರನ.
ಚೆನ್ನಾಗೆಲ್ಲ ಜೋಡಿಸ್ಕೊಂಡಿದ್ರು. ನಾನು ಸುಮ್ಮನೆ ಹಿಂಗೆ ಬತ್ತಿ ನನಗೆ ಹಂಗೆ ಆಂಟಿ ನೋಡ್ತೀನಿ ಸುಮ್ಮನೆ ಯಾರ ಮನೇಲಿ ಹೆಂಗೆ ಜೋಡಿಸಿದ್ದಾರೆ ಏನು ಎತ್ತ ಎಲ್ಲ ನೋಡ್ತಾ ಇರ್ತೀನಿ. ಧೂಳು ಅಂದರೆ ಧೂಳಾಗಿತ್ತು, ನೀಟಾಗಿ ಒರೆಸ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀರ ಮನೆ. ಎಷ್ಟೊತ್ತು ನೋಡಬೇಕು, ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಹೇಳಿ. ಏನಮ್ಮ ಏನೋ ಮಾಡ್ತಾ ಇದ್ದೀರಾ? ಏನಿಲ್ಲ, ಸುಮ್ಮನೆ ಬೇಜಾರಾಗದ ಹಂಗೆ ಆಂಟಿನ ಮಾತಾಡಿಸ್ಕೊಂಡು ಬಂದೆ. ಹಿಂಗೆ ಆಂಟಿ ಅಂತ ಹೇಳಿ ಮಾತಾಡಿಸ್ಕೊಂಡು ಆಂಟಿ ಹತ್ರ ಸುಮ್ಮನೆ ಹಿಂಗೆ ಬಂದೆ ಸ್ವಲ್ಪ ಮಾತಾಡ್ಸೋಣ ಅಂತ ಹೇಳಿ ಅಷ್ಟೇ, ಇನ್ನೇನು ಇಲ್ಲ. ನಾನೇನೇನು ಇಸ್ಕೊಂಡು ಹೋಗೋಕೆ ಬಂದಿಲ್ಲ, ಏನು ಕೊಟ್ಟು ಹೋಗೋಕೆ ಬಂದಿಲ್ಲ, ಸುಮ್ಮನೆ ಬೇಜಾರಕ್ಕೊಂದು ಸ್ವಲ್ಪ ಹೊತ್ತು ಬಂದೆ ಅಷ್ಟೇ. ಕುಕ್ಕಳಮ್ಮ ಕಾಪಿ ನಾನು ಕುಡಿವಂತೆ. ಕಾಫಿ ಕುಡಿತಿದ್ದೆ, ಈಗ ತಾನೇ ಕುಡ್ದು ಬಂದೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಂಗೆ ಮಾಡಿರಂತ ಹೇಳ ಆಂಟಿ. ಇನ್ನೊಂದ್ಸತಿ ಬರ್ತೀನಲ್ಲಮ್ಮ ಮಾಡ್ಮಂತೆ, ಕುಡಿದಂಗೆ ಬರ್ತೀನಿ ಇಲ್ಲಿ ಬರಬೇಕಾದ್ರೆ, ಆವಾಗ ಬೇಕಾದ್ರೆ ಮಾಡ್ಮಂತೆ. ಇವಾಗೇನೋ ಕುಡ್ದು ಬಂದೆ. ಏನಾದರೂ ಜ್ಯೂಸ್ ಗೀಸ್ ಏನಾದರೂ ಮಾಡ್ಕೊಡೋದಾದ್ರೆ ಮಾಡಿಕೊಡು. ಕಾಫಿ ಟೀ ಎಲ್ಲ ಏನು ಬೇಡ. ಜ್ಯೂಸ್ ಮಾಡೋಕ್ಕೆ ಆತನು ನಿಂಬೆಹಣ್ಣಿಲ್ಲ ಆತ ಹಣ್ಣಿಲ್ಲಮ್ಮ. ಹಾಲಿದ್ದು ಕಾಫಿ ಮಾಡ್ತಿದ್ದೆ. ಸರಿ ಆಯ್ತು ಬಿಡಿ ಆಂಟಿ, ಅತ್ಲಾಗೆ ನೀನು ಮಾಡೋಕ್ಕಾಗುತ್ತೆ. ಅದು ಇದು ತರಿಸಿ ಇಟ್ಕೊಳ್ರಿ, ಎಲ್ಲನ ತರಿಸಿ ಇಕ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಜ್ಯೂಸ್ ಮಾಡ್ಬೋದು. ಹಣ್ಣುಗಳೆಲ್ಲ ತರಿಸಿ ಇಕ್ಕೊಳ್ರಿ. ಎಲ್ಲನ ಆಪಲ್ಲು, ಆರೆಂಜು ಮತ್ತು ನಿಂಬೆಹಣ್ಣು, ಲೆಮನ್ ಜ್ಯೂಸ್ ಎಲ್ಲ ಮಾಡ್ಬೋದು. ಎಲ್ಲ ತರಿಸಿ ಇಟ್ಕೊಳ್ರಿ ನೀವು. ಎಲ್ಲ ತರಿಸಿ ಇಟ್ಕೊಂಡ್ರೆ ಎಷ್ಟೋ ಹೊತ್ಲಾಗೆ ಈ ಬಿಸಿಲಿಗೆ ಜ್ಯೂಸು ಯಾರಾದರೂ ಬಂದವರಿಗೆ ಜ್ಯೂಸ್ ಮಾಡಿಕೊಡ್ಬೋದು. ಹಿಂಗೆ ಬರ್ತಾ ಇರ್ತೀವಲ್ಲ ನಾನಂತವರು, ಆವಾಗ ನಿಂಬೆಹಣ್ಣು ಹಿಂಡಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಡ್ಬೋದು. ಇನ್ಮೇಲಿಂದನ ಹಂಗೆ ಮಾಡ್ಬೇಕು, ಬಂದಾರಲ್ಲ ಯಾರು ಕಾಪಿ ಟೀ ಕುಡಿಯಲ್ಲ, ಹಂಗೆ ಜ್ಯೂಸ್ ಮಾಡ್ಬೇಕಷ್ಟೇ. ಸರಿ ಆಯ್ತು ಹೇಳು. ನಮ್ಮ ಮನೆಗೆ ಒಂದೇ ಒಂದು ನಿಂಬೆಹಣ್ಣು ಐತೆ, ತಗೊಂಬರ್ತೀನಿ, ಮಾಡಿಕೊಡಿ ಆಂಟಿ. ಸಕ್ಕರೆ ಎಲ್ಲ ಹಾಕಿ ಮಾಡಿರಿ. ಕುಡಿಯ ಅವಜ್ಜಿನೂ ಕುಡಿತೈತೆ, ನಾವೇ ಕುಡಿಬೋದು. ಸರಿ ತರೋಗು. ಮಾಡೋಕ್ಕಾಗುತ್ತೆ, ತರಗಮ್ಮ. ನಮ್ಮ ಮನೆ ನಿಂಬೆಹಣ್ಣಿಲ್ಲ, ತರೋಗು. ನಮ್ಮ ಮನೇಲಿದೆ ಫ್ರಿಡ್ಜಲ್ಲಿ, ತಗೊಂಬತ್ತೀನಿ ತಡೀರಿ. ಸುಮ್ಕಿರು, ಅವಳಿಗೇನು ಮಾಡ್ಕೊಡ್ತೀಯ ನೀನು? ಅವಳಿಗೆ ಜ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದೀಯ. ಅಯ್ಯೋ ಇನ್ನೇನು ಫಸ್ಟ್ನೇ ದಿನ ಬಂದವಳೆ, ಅದಕ್ಕೆ ಕಾಪಿ ಕುಡಿಯಮ್ಮ ಅಂದೆ, ಕುಡಿಯಲ್ಲ ಅವಳು. ಅದಕ್ಕೆ ಇವತ್ತು ಒಂದಿನ ಮಾಡ್ಕೊಡೋದು. ದಿನ ಯಾರು ಮಾಡ್ಕೊಡ್ತಾರತ್ತೆ? ದಿನ ಬಂದವ್ರಿಗೆ ಏನೋ ಅಪರೂಪಕ್ಕೆ ಒಂದಿನ ಬಂದರೆ ಮಾಡ್ಕೊಡ್ಬೋದು. ಇವಳು ಒಳ್ಳೆಳಲ್ಲ, ಇವಳು ಬಿಡೋ ಕೈ ಬಾಯಿ ಸರಿ ಇಲ್ಲ ಇವಳು. ಸುಮ್ಮನೆ ಎಲ್ಲ ನೋಡ್ತಿರ್ತಾಳೆ, ಏನೆಲ್ಲ ತಕೊಂಡು ಕೈ ಇಕ್ಕಿ ನೋಡ್ತಿರ್ತಾಳೆ. ಇವಳನ್ನ ಬಿಡ್ಕೋಬೇಡವು. ನಾನು ಹಂಗೆ ಅಂದ್ಕೊಂಡೆ, ಏನು ಹಂಗೆ ಸುಮ್ಮನೆ ಎಲ್ಲ ತಕ್ಕು ಕೈ ಇಕ್ಕಿ ನೋಡೋಳು, ಇದ್ಯಾಕಪ್ಪ ಹಿಂಗೆ ನೋಡ್ತಾ ಇದ್ದಾಳೆ ಇವಳು ಅಂದ್ಕೊಂಡೆ. ಏನು ಹಂಗೆ ಸುಮ್ಮನೆ ಎಲ್ಲ ಕಡೆಗೂ ಇದ್ಯಾಕೆ ಇಲ್ಲಿ ಇಕ್ಕಿದ್ದೀರಾ ಟಿ ವಿ ಸ್ಟ್ಯಾಂಡಾಗಿರೋ ಎಲ್ಲ ತೆಗ್ದು ಡ್ರಾಗಳೆಲ್ಲ ತೆಗ್ದು ನೋಡ್ತಾ ಇದ್ದಾಳೆ. ಇದ್ರಾಗ ಏನೈತೆ ಅಂತ. ಬಟ್ಟೆ ಎಲ್ಲ ಜೋಡಿಸಿರೋದೆಲ್ಲ ನೋಡ್ತೀನಿ ಅಂತಾಳೆ, ಬೀರ್ನಾಗ್ಲವೆಲ್ಲನ. ಅಯ್ಯೋ ಭಾರಿ ಇದ್ದಾಳೆ ಇವಳು. ಮತ್ತು ಇವಳು ಕಳ್ಳಿ ಅವ್ರ ಮನೆ ಮಗಳವಳದ ಒಡವೆ ಎಲ್ಲ ಹೊತ್ಕೊಂಬಂದವಳೆ. ಇವಳು ಒಳ್ಳೆಲ್ಲ ಸುಮ್ಮನೆ ತೆಗ್ದು ನೋಡ್ತಿರ್ತಾಳೆ. ಇವಳನ್ನ ಬಿಡ್ಕೊಂಬಕ್ಕೆ ಹೋಗ್ಬೇಡ ಕಣಮ್ಮ. ಅಯ್ಯಪ್ಪ ಒಳ್ಳೆಳಲ್ಲ. ಬೇಡ ಬಿಡ್ಕೊಂಬಕ್ಕೆ ಹೋಗ್ಬೇಡ, ಎಲ್ಲ ಸಮಸ್ಯೆ ಆಮೇಲೆ ಹಾಕಬೇಕು. ಕಳ್ಳಿ ಹುಷಾರಾಗಿರ್ಬೇಕು ಇಂಥರ್ತಾಗೆ. ಅಯ್ಯೋ ಅವರು ಬಂದು ಮರ್ಯಾದೆ ತೆಗೆದು ಒಡವೆ ಎಲ್ಲ ಕಿತ್ಕೊಂಡು ಹೋದ್ರು. ಮರ್ಯಾದೆ ತೆಗ್ದಿದ್ರು ಅನ್ಬೇಡ. ಅಯ್ಯೋ ಎಷ್ಟೊಂದು ಒಡವೆನ ಹೊತ್ಕೊಂಬಂದು ನಾನು ಮಾಡಿಸ್ಕೊಂಡಿರೋ ಒಡವೆ ಅಂತೇಳಿ ಊರು ತುಂಬ ಬಿಲ್ಡಪ್ ಕೊಟ್ಟಿದ್ಲು. ನಾನು ಮಾಡಿಸ್ಕೊಂಬಂದಿರೋ ಒಡವೆ ಇದು, ನಾನು ಮಾಡಿಸಿರೋದು ಅಂತ ಹೇಳಿ. ಭೂಮಮ್ಮ ಸಾರ ಮಾಡಿಸ್ಕೊಂಡಿರೋದಕ್ಕೆ ಅವಳಿಗೆ ಎಷ್ಟು ಹೊಟ್ಟೆ ಉರಿ. ಸಾರ ಮಾಡಿಸ್ಕೊಟ್ಟವನಂತೆ ಗಂಡ ಎರಡಳೆದ. ಅದಕ್ಕೇನೆ ನೋಡಿ ಎಷ್ಟು ಹೊಟ್ಟೆ ಉರ್ಕೊಂತಾಳೆ ಗೊತ್ತೇ. ಅಯ್ಯೋ ನೋಡ್ಬೇಕಂಗೆ ಎಷ್ಟು ಹೊಟ್ಟೆ ಉರ್ಕೊಂತಾಳೆ. ಹೌದೇನು? ನಾನೇನೋ ಬಂದ್ಲಲ್ಲ, ಅದಕ್ಕೆ ಒಂದು ಸತಿ ಕುಕ್ಕಳಮ್ಮ ನಿನ್ನ ಕಳಮ್ಮ ಅಂದೆ. ಮನೆಗೆ ಬಂದಿಡ್ಕೆ ಹೆಂಗೆ ಯಾರನ್ನ ಗಂಬಕ್ಕಾಗುತ್ತೆ ನೋಡ್ಕೊಂಡು ಆಮೇಲೆ ಮಾತಾಡ್ತೀನಿ. ನನಗೆ ಗೊತ್ತಾಯ್ತು, ಭಾಳ ಹುಷಾರು ಹೇಳಿ ನಾವು ಹೆಂಗೆ ಯಾರ್ತಾಗ ಹೆಂಗಿರ್ಬೇಕು ಅಂಬೋದು ಗೊತ್ತಾಯ್ತು. ಬಂದೇನು ಮನೆ ಆಗ್ಲದೆಲ್ಲ ನಾನು ನೋಡ್ತಾ ಇದ್ದಾಳೆ, ತೆಗ್ದು ಇದು ಯಾಕೆ ಇಲ್ಲಿ ಇಕ್ಕಿದ್ದೀರಾ, ಇದು ಯಾಕೆ ಇಲ್ಲಿ ಇಟ್ಟಿದ್ದೀರಾ ಅಂತ ಎಲ್ಲ ನೋಡ್ತಾ ಇದ್ದಾಳೆ ಸುಮ್ಮನೆ. ಈ ಫೋಟೋ ಯಾರ್ದು, ಆ ಫೋಟೋ ಯಾರ್ದು ಅಂತೇಳಿ ಎಲ್ಲ ತೆಗ್ದು ನೋಡ್ತಾ ಇದ್ದಾಳೆ. ಒಬ್ಬರು ಮನೆಗೆ ಹೋದ್ಮೇಲೆ ಹಿಂಗೆ ಮಾಡಬಾರ್ದಪ್ಪ. ಏನು ಮುಟ್ಟಕ್ಕೆ ಹೋಗ್ಬಾರ್ದು, ಏನು ಎಲ್ಲೂ ತೆಗೆದು ನೋಡೋಕೆ ಹೋಗ್ಬಾರ್ದು. ಒಬ್ಬೊಬ್ರು ಸ್ವಭಾವನೇ ಇಷ್ಟು ಅನಿಸುತ್ತೆ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.